ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಕರ್ಕಾಟಕ ಅಮಾವಾಸ್ಯೆ, ಹಾಗೆ ನಮ್ಮೂರಲ್ಲಿ ಮಾರಸ್ವಾಮಿ ಜಾತ್ರೆ ಇರೋದ್ರಿಂದ ಜಾತ್ರೆಗೆ ಹೋಗಬೇಕು ಅಂತ ಬೆಳಿಗ್ಗೆ ಎಲ್ಲ ಅಂದ್ಕೊಂಡ್ವಿ. ಆದರೆ ಬೆಳಿಗ್ಗೆ ಮನೆಗೆ ಮಾಮಿ ಬಂದಿದ್ದರಿಂದ ಹೋಗಲಿಕ್ಕೆ ಆಗಲಿಲ್ಲ. ಮತ್ತೆ ಏನು ಮಾಡೋದು, ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇವಾಗ ಟೈಮ್ ಬಂದ್ಬಿಟ್ಟು 4:15 ಆಯಿತು. ಇವಾಗ ರೆಡಿಯಾಗಿದ್ವಿ. ನಾನು ಮತ್ತು ನನ್ನ ತಂಗಿ ಹೊರಡಲಿಕ್ಕೆ ರೆಡಿ ಆದ್ವಿ. ತಂಗಿ ಫಸ್ಟ್ ಟೈಮ್ ಈ ಹಬ್ಬ ನೋಡ್ತಾ ಇರೋದ್ರಿಂದ ಹೋಗಲೇಬೇಕು ಅಂತ ಅಂದ್ಲು. ಹಾಗೆ ನಾವಿಬ್ಬರು ರೆಡಿಯಾಗಿ ಹೋದ್ವಿ. ಬೆಳಿಗ್ಗೆ ಹೋಗೋದಾದರೆ ನಾನು, ತಂಗಿ ಮತ್ತು ಅಮ್ಮ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಇವಾಗ ನಾವು ಸಂಜೆ ಹೊರಡ್ತಿರೋದ್ರಿಂದ ಅಮ್ಮ ಬರಲ್ಲ, ನೀವೇ ಹೋಗಿಬಿಟ್ಟು ಬನ್ನಿ ಅಂತ ಅಂದರು. ಹಾಗೆ ನಾನು ಮತ್ತು ನನ್ನ ತಂಗಿ ಹೊರಡಲಿಕ್ಕೆ ರೆಡಿ ಆದ್ವಿ. ಮತ್ತು ಹೊರಗಡೆ ಸ್ವಲ್ಪ ಮಳೆ ಸಹ ಬರ್ತಾ ಇದೆ. ಬೆಳಿಗ್ಗೆ ಆದರೆ ಮಳೆ ಇರಲಿಲ್ಲ, ಸ್ವಲ್ಪ ಕಮ್ಮಿ ಉಂಟು. ಆದರೆ ಇವಾಗ ಮಳೆ ಬರ್ತಾ ಉಂಟು ಇವಾಗ. ಹಾಗೆ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ. ಇವಾಗ ಬಂದು ರೀಚ್ ಆದ್ವಿ. ಅಂದರೆ ದೇವಸ್ಥಾನದ ಹತ್ರ ಬರಲಿಲ್ಲ, ಹಾಗೆ 1 ಕಿಲೋಮೀಟರ್ ಹಿಂದೆನೇ ಇದ್ವಿ. ಯಾಕಂದರೆ ಗಾಡಿ ಪಾರ್ಕ್ ಮಾಡಲಿಕ್ಕೆ ಬೇರೆ ದೇವಸ್ಥಾನದ ಹತ್ರ ಜಾಗ ಇಲ್ಲ, ಅಲ್ಲಿ ಅಂಗಡಿ ಎಲ್ಲ ಇಟ್ಟಿರೋದ್ರಿಂದ 1 ಕಿಲೋಮೀಟರ್ ಹಿಂದೆ ಗಾಡಿ ನಿಲ್ಲಿಸ್ಕೊಂಡು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹಬ್ಬವನ್ನು ತಿರುಗಾಡೋಣ ಅಂತ ಅಂದ್ಕೊಂಡ್ವಿ. ಈ ಮಾರಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಂದರೆ, ಎರಡು ಕಡೆ ನೀರಿನಿಂದ ಕೂಡಿದ್ದು ಮಧ್ಯೆ ಈ ದೇವಸ್ಥಾನ ಇದೆ. ಒಂದು ಕಡೆ ಹೊಳೆ, ಸೌಪರ್ಣಿಕ ಹೊಳೆ ಹರಿತಾ ಇದೆ, ಇನ್ನೊಂದು ಕಡೆ ಸಮುದ್ರ. ಹಾಗೆ ಮಧ್ಯೆ ಈ ದೇವಸ್ಥಾನ ಇದೆ. ಮತ್ತೆ ಪ್ರತಿ ವರ್ಷ ಈ ಕರ್ಕಾಟಕ ಅಮಾವಾಸ್ಯೆ ದಿನ ಇದರ ಜಾತ್ರೆ ನಡೆಯುತ್ತೆ. ಇದರಲ್ಲಿ ವ್ಯವಸಾಯಕ್ಕೆ ಚೆನ್ನಾಗಿ ಮಳೆ ಬರದೇ ಇದ್ರೆ ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಬಂದು ಅಬಾರಿ ಸೇವೆಯನ್ನು ಕೊಟ್ಟು ಪೂಜೆ ಸಲ್ಲಿಸಿ ಹೋಗ್ತಾರೆ. ಹಾಗೆ ಚೆನ್ನಾಗಿ ಮಳೆ ಬಂದು ವ್ಯವಸಾಯ ಕೂಡ ಚೆನ್ನಾಗಿ ಆಗುತ್ತೆ. ಹೊಸದಾಗಿ ಮದುವೆಯಾದ ನವಜೋಡಿಗಳು ಜೋಡಿಯಾಗಿ ಬಂದು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗೋದ್ರಿಂದ ಅವರ ದಾಂಪತ್ಯ ಜೀವನ ಕೂಡ ತುಂಬ ಸುಖಕರ ಆಗಿರುತ್ತದೆ ಎನ್ನುವುದು ಇಲ್ಲಿಯ ನಂಬಿಕೆ. ಹಾಗೆ ಕರ್ಕಾಟಕ ಅಮಾವಾಸ್ಯೆ ದಿನ ತುಂಬ ಹೊಸ ಜೋಡಿಗಳು ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಕೂಡ ಇವಾಗ ದೇವರ ದರ್ಶನವನ್ನು ಮುಗಿಸಿ ಹಾಗೆ ಸಮುದ್ರದ ಕಡೆ ಬಂದ್ವಿ. ಅಮಾವಾಸ್ಯೆ ನೀರನ್ನು ಸ್ವಲ್ಪ ಮೈ ಮೇಲೆ ಚಿಮ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಸಂಪ್ರದಾಯ. ಹಾಗೆ ಬಂದು ನೀರನ್ನು ಚಿಮ್ಸ್ಕೊಂಡು ಹೋಗಿದ್ವಿ. ಅಲೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ತುಂಬ ದೂರ ಹೋಗಲಿಕ್ಕೆ ಬಿಡೋದಿಲ್ಲ, ಪೊಲೀಸ್ ಸ್ಟ್ರಿಕ್ಟ್ ಇದೆ, ತುಂಬ ಪೊಲೀಸ್ ಕಾಯ್ತಾ ಇದ್ದಾರೆ ಇಲ್ಲಿ. ಹಾಗೆ ನಾವು ಜಸ್ಟ್ ಒಂದು 5 ನಿಮಿಷ ಇದ್ದು ಮತ್ತೆ ಹಬ್ಬ ಸುತ್ತಾಡಲಿಕ್ಕೆ ಹೋದ್ವಿ. ಹಿಡ್ಕೊಂಡೆ ಕೊಡ್ಕೊಡು, ಚಿಮ್ಸ್ಕೊಳಕ್ಕೆ ಬೇಡ, ಹಿಡ್ಕೊಂಡೆ ಚಿಮ್ಸ್ಕೊಳಕ್ಕೇನು? ಹಾಂ, ಚಿಮ್ಸ್ಕೊ. ಹಾಂ ನಿಶ್ಮಿತಕ್ಕೆ ಹೋಗು. ಅಲ್ಲಿ ನೋಡಿದ್ರು ಕೆಸರು ಜಾಸ್ತಿ ಇದೆ. ಮಳೆ ಬಂದಿದ್ರಿಂದ ಎಲ್ಲ ಕಡೆ ಕೆಸರು. ಚಿಕ್ಕ ಮಕ್ಕಳ ಟಾಯ್ಸ್ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಟಾಯ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಛತ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಮುದ್ದಾಗಿ ಕಾಣ್ತಾ ಇದೆ. ಆ ಕಡೆ ನಂಗಂತೂ ನೋಡಲಿಕ್ಕೆ ತುಂಬ ಇಷ್ಟ ಆಯಿತು. ಅಂಗಡಿಗಳು ಸಹ ತುಂಬ ಅಂಗಡಿ ಬೆಳಗೊಂಡಿದೆ. ಒಂದು 2 ಕಿಲೋಮೀಟರ್ ದೂರದ ತನಕ ಅಂಗಡಿ ಇಟ್ಟಿದ್ದಾರೆ. ಅಷ್ಟೊಂದು ಅಂಗಡಿ ಬಂದಿದೆ. 100 ರೂಪಾಯಿ ಐಟಮ್ ಆಗಿರ್ಬೋದು, ಮತ್ತು 20 ರೂಪಾಯಿ ಐಟಮ್ ಆಗಿರ್ಬೋದು, ಐಸ್ ಕ್ರೀಮ್, ಜೋಳ, ಪ್ರತಿಯೊಂದು ಸಹ ಬಂದಿದೆ. ಸಂಜೆ ಬಂದಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಬಂದರೆ ದೇವ್ರ ದರ್ಶನ ಮಾಡಲಿಕ್ಕೆ 2 ಕಿಲೋಮೀಟರ್ ತನಕ ಲೈನಲ್ಲಿ ಕಾಯಬೇಕು, ಅಷ್ಟು ಜನ ಇರ್ತಾರೆ. ಇವಾಗ ಸಂಜೆ ಬಂದಿದ್ದು ಸ್ವಲ್ಪ ಒಳ್ಳೆಯದಾಯಿತು, ಜನ ಸಂಖ್ಯೆ ಸ್ವಲ್ಪ ಕಮ್ಮಿ ಇದ್ದಾರೆ. ಜಾಸ್ತಿ ಹೊತ್ತು ಏನು ಹಬ್ಬದಲ್ಲಿ ಇರಲಿಲ್ಲ. ನಾವು ಬರುವಾಗಲೇ 4:15 ಆಗಿತ್ತು. 4:15 ಹಾಗೆ ಮನೆಗೆ ಹೋಗಲಿಕ್ಕೆ ಲೇಟ್ ಆಗುತ್ತೆ, ಮತ್ತು ಮಳೆ ಗಟ್ಟೆ ಬಂದರೆ ಕಷ್ಟ ಆಗುತ್ತೆ ಅಂತ ಬೇಗ ಅಂಗಡಿಯೆಲ್ಲ ಹೋಗಿ ಬಿಟ್ಟು ನಮ್ಗೆ ಏನು ಐಟಮ್ ಬೇಕು ಅದನ್ನು ತಗೊಂಡು ಬೇಗ ಮನೆಗೆ ಹೋದ್ವಿ. ಹತ್ರ ಅಲ್ಲಿ ನಡ್ಕೊಂಡು ಹೋದರೆ ಸಾಕು, ಕರೀತಾರೆ ನಮ್ಮ ಅಂಗಡಿಗೆ ಬನ್ನಿ, ಏನು ಕೊಡಲಿ ಅಂತ. ಇದೇ ಓಕೆ ಅನ್ಸುತ್ತೆ ಎಲ್ಲ ಹಂಗೆ ಬೇರೆ ಬಿಡಿ. ₹100
ಕೇವಲ 100 ರೂಪಾಯಿ ಮಾತ್ರ. ಬೇಕಾಗಿರುವಂಥ ಐಟಮ್ ಎಲ್ಲ ಪರ್ಚೇಸ್ ಮಾಡಿ ಹಾಗೆ ಹಬ್ಬ ತಿರುಗಾಡಿ ಆಯಿತು. ಈಗ ಮನೆಗೆ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ವಿ. ಮತ್ತು ಗಾಡಿ 1 ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಬಂದಿರೋದ್ರಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಟ್ರಾಫಿಕ್ ಜಾಮ್ ನೋಡ್ತಾ ಇರ್ಬೋದು ನೀವು, ಎಷ್ಟು ದೂರದ ತನಕ ಟ್ರಾಫಿಕ್ ಜಾಮ್ ಆಗಿದೆ. 1 ಕಿಲೋಮೀಟರ್ ದೂರ ಬೈಕ್ ನಿಲ್ಲಿಸಿದ್ವಿ ನೋಡಿ, ಅಲ್ಲಿ ಜೋಳ ಮಾರಾಟ ಮಾಡ್ತಾ ಇದ್ರು. ಇಲ್ಲಿ ಊರಿಗೆ ಜಾಸ್ತಿ ಯಾರು ಗಿರಾಕಿ ಇಲ್ಲದೆ ಇದ್ದ ಕಾರಣ ನಾವು ಇಲ್ಲಿ ಜೋಳವನ್ನು ಪಾರ್ಸಲ್ ತಗೊಂಡು ಬಂದ್ವಿ. ಏನೇನೆಲ್ಲ ಪರ್ಚೇಸ್ ಮಾಡೋಳೆ ತೋರಿಸಿ, ಏನೇನು ತೊಗೊಂಡಿದ್ಯಾ? ಹಿಂದೆ ಹೋಗು. ಫ್ರಂಟ್ ಬೈಕಲ್ಲಿ ಬರ್ತಾ ಇರಬೇಕಾದ್ರೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗಿತ್ತು. ನಾವು ಇದೇ ರೋಡಲ್ಲಿ ಮೊದಲು ನಡ್ಕೊಂಡು ಬರ್ತಾ ಇದ್ವಿ. ಬೆಳಿಗ್ಗೆ 7:45ಗೆ ಕಾಲೇಜಿಗೆ ಹೊರಡ್ತಾ ಇದ್ವಿ, ಹಾಗೆ 9 ಗಂಟೆಗೆ ಕಾಲೇಜ್ ತಲುಪ್ತಾ ಇದ್ವಿ. ಮತ್ತು ಸಂಜೆ ಕೂಡ ಇದೇ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ವಿ, ನಾನು ಮತ್ತು ನನ್ನ ಫ್ರೆಂಡು. ಆವಾಗೆಲ್ಲ ಕಾಯ್ತಾ ಇದ್ವಿ ಯಾವುದಾದ್ರೂ ರಿಕ್ಷಾ ಬರುತ್ತಾ ಅಥವಾ ಬೈಕ್ ಬರುತ್ತಾ, ಹರ್ಸ್ಕೊಂಡು ಹೋಗ್ತಾರಾ ಅಂತ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗೊತ್ತಲ್ಲ, ತಂದಿರುವಂಥ ಐಟಮ್ ಎಲ್ಲ ಇನ್ನೊಂದು ಸರ್ತಿ ನೋಡೋದು, ಹಾಗೆ ತಿಂಡಿ ಎಲ್ಲ ಖಾಲಿ ಮಾಡೋದು, ಇದೇ ಕೆಲಸ. ಹಾಗೆ 20 ರೂಪಾಯಿ ಐಟಮಲ್ಲಿ ಮಾರ್ತಾಯಿದ್ರು. ನೀವು ಇದು ನೋಡ್ತಾ ಇರ್ಬೋದು, ಕಸ ಒಗೆಯೋದು, ಮತ್ತು ಅದು ಪ್ಲ್ಯಾಸ್ಟಿಕ್ ಡಬ್ಬ ಒಂದು, ಮತ್ತು ಪ್ಲ್ಯಾಸ್ಟಿಕ್ ಬಾಕ್ಸ್ ಥರದ್ದು ಒಂದು, ಈ ಥರದ್ದೆಲ್ಲ 20 ರೂಪಾಯಿ ಅಂತ ಮಾರಾಟ ಮಾಡ್ತಾಯಿದ್ರು. ಅದೊಂದು 3 ತಗೊಂಡೆ ನಾನು. ಕಸ ಒಗೆಯೋದು ತಂದು ಕೂಡಲೇ ಬೋದ್ನಿ ಮಾಡಿ ಆಯಿತು ನೋಡಿ, ಅವಳು ನೆಲಗಡ್ಲೆ ತಿಂದು ಅದರಲ್ಲೇ ಹಾಕಿದ್ದಾಳೆ. ಹಾಗೆ ಇದು ಜಿಲೇಬಿ, ಮುಂಡಕ್ಕಿ ಮತ್ತು ನೆಲಗಡ್ಲೆ, ಹಾಗೆ ಇಷ್ಟೊಂದು ಐಟಮ್ ತಗೊಂಡು ಬಂದೆ. ಇದು ಚಹಾ ಕುಡಿಯುವಾಗ ಮುಂಡಕ್ಕಿ ಮತ್ತು ಖಾರ ಕಡ್ಡಿ, ಕಣ್ಣು ಚಹಾಗೆ ಮುಂಡಕ್ಕಿ ಮತ್ತು ಖಾರ ಕಡ್ಡಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.